ನಮ್ಮ ವೇಟ್ ಲಾಸ್ ಬ್ಯಾಚ್ ಬಗ್ಗೆ ಇರುವಂತಹ ನಿಮ್ಮ ಕಾಮನ್ ಕ್ವಶನ್ಸ್ಗಳು. ಸೊ ಪ್ರೋಗ್ರಾಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮೈಂಡ್ ಅಲ್ಲೂ ಕೆಲವೊಂದು ಕ್ವಶನ್ಸ್ಗಳು ಇದ್ದೇ ಇರುತ್ತೆ. ಆ ಕ್ವಶನ್ಸ್ ಕ್ಲಿಯರ್ ಆದಾಗ ಜಾಯ್ನ್ ಆಗ್ಬೇಕು ಬೇಡವೋ ಅನ್ನೋ ನಿರ್ಧಾರಕ್ಕೆ ನೀವು ಬರ್ತೀರಾ. ಸೊ ಏನೇನ್ ಕ್ವಶನ್ಸ್ಗಳು ಇರುತ್ತೆ? ಮೊದಲೇದು, ಡಯಟ್ ಪ್ಲಾನ್ ಯಾವ ರೀತಿ ಇರುತ್ತೆ, ನಮ್ಮಿಂದ ಮಾಡಕ್ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ಸೊ ಸಿಂಪಲ್ ಉತ್ತರ ಏನಂದ್ರೆ, ಡಯಟ್ ಪ್ಲಾನ್ ಮನೆ ಊಟ ಆಗಿರುತ್ತೆ. ಮನೆ ಊಟ ಅಂದ್ರೆ ಏನು? ನೀವು ಉತ್ತರ ಕರ್ನಾಟಕದವರ, ದಕ್ಷಿಣ ಕರ್ನಾಟಕದವರ ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನ್ಯೂಟ್ರಿಷನ್ ಬೇಸ್ಡ್ ಆಗಿರುವಂತ ಡಯಟ್ ಪ್ಲಾನ್ ಬರುತ್ತೆ. ಏನೆಲ್ಲ ಇರುತ್ತೆ ಡಯಟ್ ಪ್ಲಾನ್ ಅಲ್ಲಿ? ರಾಗಿ ಮುದ್ದೆ, ರೊಟ್ಟಿ, ಚಪಾತಿ, ಅನ್ನ, ಸಾಂಬಾರ್, ಸ್ಯಾಲೆಡ್ಗಳು, ಅವಲಕ್ಕಿ, ಉಪ್ಪಿಟ್ಟು, ರಾಗಿ ದೋಸೆ, ನಾರ್ಮಲ್ ದೋಸೆ, ಇಡ್ಲಿ, ಕಾಮನ್ ಆಗಿ ನೀವೇನು ಊಟ ಮಾಡ್ತೀರಾ ಅದನ್ನೇ ಯಾವ ಕಾಂಬಿನೇಷನ್ ಅಲ್ಲಿ ತಗೋಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವೇಟ್ ಲಾಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆದ್ಮೇಲೆ ನಾವೇನಾದ್ರೂ ಪರ್ಚೇಸ್ ಮಾಡ್ಬೇಕಾ ಮ್ಯಾಮ್ ಅಂತ ನಿಮ್ ಮೈಂಡ್ ಅಲ್ಲಿ ಏನಾದ್ರೂ ಇದ್ರೆ, ಸೊ ನೋಡಿ, ವೇಟ್ ಲಾಸ್ ಪ್ರೋಗ್ರಾಮ್ಗೆ ಬೇಕಾಗಿದ್ದೇನು? ಮನೆ ಆಹಾರ. ಸೊ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಬೇಸಿಕ್ ರೇಷನ್ ಇದ್ದೇ ಇರುತ್ತೆ. ಕಾಳುಗಳು, ಹಣ್ಣು ಹಂಪ್ಲ, ತರಕಾರಿ, ಇದೆಲ್ಲ ಕಾಮನ್ ಆಗಿರುತ್ತೆ. ಅದ್ ಬಿಟ್ಟು ಏನಾದ್ರು ಬೇಕಾಗುತ್ತೆ ಅಂದ್ರೆ ಒಂದು ವೇವಿಂಗ್ ಸ್ಕೇಲ್ ಬೇಕಾಗುತ್ತೆ. ನಿಮ್ಮ ತೂಕವನ್ನ ಮೆಜರ್ಮೆಂಟ್ ಮಾಡ್ಕೊಳಕ್ಕೆ ಪ್ರತಿ ವಾರ ಚೆಕ್ ಮಾಡ್ಬೇಕು. ಪ್ರತಿದಿನ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ವಾರಕ್ಕೊಂದ್ಸರಿ. ಸಪೋಸ್ ನಿಮಗೆ ಬಾಯ್ ಮಾಡಕ್ ಆಗೋದಿಲ್ಲ, ಫೈನಾನ್ಷಿಯಲಿ ತೊಂದರೆ ಇದೆ ಅಂದ್ರೆ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದ್ರೂ ಇದೆ, ಹೋಗಿ ನೀವು ಚೆಕ್ ಮಾಡೋ ತರ ಇದೆ ಅಂದ್ರೆ ಅದ್ರ ಅವಶ್ಯಕತೆನೂ ಇಲ್ಲ. ಬೇಕೇ ಬೇಕು ಅನ್ನೋದಾದ್ರೆ ಏನ್ ಬೇಕು ಅಂದ್ರೆ ಇಂಚ್ ಟೇಪ್, ನಿಮ್ಮ ಬಾಡಿ ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಫೋಟೋ ಬೇಕಾದ್ರೆ ಇಲ್ಲಿ ಹಾಕ್ತೀನಿ, ಈ ತರದ್ದು ಒಂದು ಇಂಚ್ ಟೇಪ್ ಇದ್ರೆ ಸಾಕು. ಇಷ್ಟು ನಿಮ್ಗೆ ಬೇಕಾಗಿದ್ದು ವೇಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ. ವೇಟ್ ಲಾಸ್ ಬ್ಯಾಚ್ಗೆ ಬರೀ ಫಿಮೇಲ್ಸ್ ಅಷ್ಟೇ ಜಾಯ್ನ್ ಆಗ್ಬೇಕಾ, ಗಂಡ್ಮಕ್ಳು ಜಾಯ್ನ್ ಆಗ್ಬೋದು ಅಂತ ಕ್ವಶನ್ ಇದ್ರೆ, ಎಸ್, ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. 18 ವರ್ಷಕ್ಕಿಂತ ಒಳಗಡೆ ಏನಾದ್ರು ಮಕ್ಕಳಿದ್ದಾರೆ ಅಂದ್ರೆ ನಮ್ಮ ಟೀಮ್ ಮೆಂಬರ್ನ ಕಾಂಟ್ಯಾಕ್ಟ್ ಆಗ್ಬಿಟ್ಟು ನಂತರ ಜಾಯ್ನ್ ಆಗ್ಬೇಕಾಗತ್ತೆ. ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದೆ, ಮ್ಯಾಮ್ ನನಗೆ ಡಯಾಬಿಟಿಕ್ ಇದೆ, ಥೈರಾಯ್ಡ್ ಇದೆ, PCOD ಇದೆ, ಅಥವಾ ಏನೇ ಒಂದು ಕ್ರೋನಿಕ್ ಹೆಲ್ತ್ ಕಂಡೀಷನ್ ಇದೆ, ನಾವು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಅಂದ್ರೆ ಧಾರಾಳವಾಗಿ ಜಾಯ್ನ್ ಆಗ್ಬೋದು. ಯಾಕಂದ್ರೆ ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಆಗಿರೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ತಿಳ್ಕೊಂಡೆ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತವಾದ ಒಂದು ಡಯಟ್ ಪ್ಲಾನ್ ಅನ್ನ ನಿಮ್ಮ ಈ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಲಾಗಿರುತ್ತೆ. ಇನ್ನು ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದೀರಾ, ನಿಮ್ಗೆ ವರ್ಕೌಟ್ ಮಾಡಕ್ ಆಗೋದಿಲ್ಲ, ನಿಮ್ಗೆ ಯಾವ್ದೇ ರೀತಿ ಎಕ್ಸರ್ಸೈಸ್ ಮಾಡೋದಕ್ಕೆ ಅವೈಲಬಿಲಿಟಿ ಇಲ್ಲ, ಈ ತರ ಇದ್ದಾಗ ನಾವು ಜಾಯ್ನ್ ಆಗ್ಬೋದು ಅಂದ್ರೆ ಧಾರಾಳವಾಗಿ ಜಾಯ್ನ್ ಆಗ್ಬೋದು. ಯಾಕಂದ್ರೆ ನಾನು ಹೆಚ್ಚಾಗಿ ಫೋಕಸ್ ಮಾಡೋದು ನನ್ನ ನ್ಯೂಟ್ರಿಷನ್ ಬೇಸ್ಡ್ ಆಗಿರುವಂತ ಡಯಟ್ ಪ್ಲಾನ್ ಮೇಲೆ. 80% ಡಯಟ್ ಪ್ಲಾನ್ ರೋಲ್ ಮಾಡುತ್ತೆ, 20% ಫಿಸಿಕಲ್ ಆಕ್ಟಿವಿಟಿ ರೋಲ್ ಪ್ಲೇ ಮಾಡುತ್ತೆ. ಸಪೋಸ್ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದೀರಾ ಅಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಬೇಸಿಕ್ ವರ್ಕೌಟ್ಸ್ ಗಳನ್ನು ಕೂಡ ಶೇರ್ ಮಾಡ್ತೀವಿ. ಸೊ ಮನೇಲಿ ಇದ್ಕೊಂಡೆ ನೀವು ನಿಮ್ಗೆ ಸೂಕ್ತವಾದಂತಹ ವ್ಯಾಯಾಮವನ್ನ ಮಾಡ್ಬೋದು. ಎಷ್ಟು ನಿಮಿಷ ಮಾಡ್ಬೇಕಾಗುತ್ತೆ ವರ್ಕೌಟ್ ಅಂದ್ರೆ? ಕೇವಲ ಅರ್ಧ ಗಂಟೆ. ಸೊ ಇದು ಎಲ್ಲರಿಗೂ ಸಂಬಂಧಪಡುವಂತದ್ದು. 1 hour 2 hour ಏನಾದ್ರು ವರ್ಕೌಟ್ ಮಾಡ್ಬೇಕಾ, ಜಿಮ್ಮಿಗೆ ಹೋಗ್ಬೇಕಾ ಅಂತ ಕೇಳಿದ್ರೆ ಅವೈಲಬಿಲಿಟಿ ಇದ್ರೆ ಸಾಧ್ಯವಾದ್ರೆ ಹೋಗ್ಬೋದು. ಇನ್ ಕೇಸ್ ಆಗೋದೇ ಇಲ್ಲ ಅಂದ್ರೆ ನಿಮಗೆ ಸೂಟ್ ಆಗುವಂತಹ ಕೆಲವೊಂದು ವಿಡಿಯೋಸ್ಗಳನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡಿದ್ರೆ ಸಾಕು, ಅಲ್ಲಿಂದ ನಿಮ್ಮ ವೇಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ನಾನು ಆಲ್ರೆಡಿ ಮೆಡಿಸಿನ್ ತಗೊಳ್ತಾ ಇದ್ದೀನಿ, ನಾನು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಅಂದ್ರೆ ಖಂಡಿತವಾಗ್ಲೂ ನೀವು ಯಾವುದೇ ರೀತಿ ಮೆಡಿಸಿನ್ಸ್ ತಗೊಂಡು ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು. ಜಾಯ್ನ್ ಆದ್ಮೇಲೆ ನೀವು ನಮ್ಮ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಅನ್ನ ಕಳಿಸಿದ್ರೆ ಸಾಕು. ಅದ್ರ ಪ್ರಕಾರ ನಿಮಗೆ ಎಲ್ಲ ಡೀಟೇಲ್ಸ್ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತ ಡಯಟ್ ಪ್ಲಾನ್ ಕೂಡ ಬರುತ್ತೆ. ಇನ್ನು ಯಾವ ರೀತಿ ಒಂದು ಕ್ಲಾಸಸ್ ಗಳು ನಡೆಯುತ್ತೆ, ಪ್ರತಿದಿನ ಲೈವ್ ಏನಾದ್ರು ಜಾಯ್ನ್ ಆಗ್ಬೇಕಂತ ನಿಮ್ಮ ಡೌಟ್ ಇದ್ರೆ, ಸೊ ಈಗ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಈ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಲೈವ್ ಅಟೆಂಡ್ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ತಿಂಗಳಿಗೆ ಒಂದು ಲೈವ್ ಸೆಷನ್ ಇರುತ್ತೆ, ಬಾಕಿ ಎಲ್ಲವೂ ಕೂಡ ನಿಮ್ಗೆ ರೆಕಾರ್ಡಿಂಗ್ ಸೆಷನ್ಸ್ ಇರುತ್ತೆ. ಇದು ಹೇಗಿರುತ್ತೆ ಅಂದ್ರೆ ನಿಮ್ಗೆ ಆಯಾ ತಿಂಗಳಿಗೆ ನಿಮ್ಮ ರಿಸಲ್ಟ್ಸ್ ಅನುಗುಣವಾಗಿ ನಿಮ್ಮ ಒಂದು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಲಾಗುತ್ತೆ. ಸೊ ಇದು ರೆಕಾರ್ಡಿಂಗ್ ಇರೋದ್ರಿಂದ ನೀವ್ ಯಾವಾಗ ಫ್ರೀ ಇರ್ತೀರೋ ಅವಾಗ ನೋಡಿ ತಿಳ್ಕೊಂಡು ನಿಮ್ಮ ಜರ್ನಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಾಗಿರುತ್ತೆ. ಇದೊಂದು ಸ್ಮೂತ್ ಫಂಕ್ಷನ್ ಗೆ ಸಹಾಯಕಾರಿ ಆಗುತ್ತೆ. ಬ್ರೆಸ್ಟ್ ಫೀಡಿಂಗ್ ಮದರ್ ಜಾಯ್ನ್ ಆಗ್ಬೋದಾ ಈ ಕೋರ್ಸ್ ಅಂದ್ರೆ? ಧಾರಾಳವಾಗಿ ಬ್ರೆಸ್ಟ್ ಫೀಡಿಂಗ್ ಮದರ್ ಜಾಯ್ನ್ ಆಗ್ಬೋದು. ಬಟ್ ಎಷ್ಟು ತಿಂಗಳಾದ್ಮೇಲೆ? 6 ತಿಂಗಳು ಮುಗಿದ ಮೇಲೆನೆ ಜಾಯ್ನ್ ಆಗ್ಬೇಕು. 6 ತಿಂಗಳ ಒಳಗಡೆನೆ ಹಾಲು ಉಣಿಸುವಂತ ತಾಯಂದ್ರು ಜಾಯ್ನ್ ಆಗುವಾಗಿಲ್ಲ. ಕಂಪ್ಲೀಟ್ ಆಗಿ 6 ಮಂತ್ ಕಂಪ್ಲೀಟ್ ಆಗ್ಬೇಕು, ಆಮೇಲೆ ನೀವು ಈ ಕೋರ್ಸಿಗೆ ಜಾಯ್ನ್ ಆಗ್ಬೇಕಾಗುತ್ತೆ. ಇನ್ನು ಸ್ವಲ್ಪ ಜನರು ಆಲ್ರೆಡಿ ಡಯಟ್ ಅನ್ನ ಮಾಡ್ತಾ ಇರ್ತಾರೆ, ಆಲ್ರೆಡಿ ಹೆಲ್ದಿ ಒಂದು ಮೀಲ್ಸ್ ಅನ್ನ ತಗೊಳ್ತಾ ಇರ್ತಾರೆ, ಆದ್ರೂ ಕೂಡ ವೇಟ್ ಲಾಸ್ ಆಗ್ತಾ ಇರಲ್ಲ. ಅವ್ರ ಮೈಂಡ್ ಅಲ್ಲಿ ಏನಂದ್ರೆ, ನಾನು ಆಲ್ರೆಡಿ ಹೆಲ್ದಿ ರೂಟೀನ್ ಮೇಲೆ ಇದ್ದೀನಿ, ಈ ಕೋರ್ಸಿಗೆ ಜಾಯ್ನ್ ಆಗೋದ್ರಿಂದ ನನ್ ವೇಟ್ ಲಾಸ್ ಆಗುತ್ತಾ ಅಂತ. ಡೆಫಿನೆಟ್ಲಿ ಆಗುತ್ತೆ. ಯಾಕಂದ್ರೆ ನೀವ್ ಯಾವ ತರ ಪ್ಲಾನ್ ತಗೊಳ್ತಾ ಇದ್ರ, ಎಷ್ಟು ಕ್ಯಾಲರಿ ಬೇಸ್ಡ್ ಇದೆ, ಎಷ್ಟು ನ್ಯೂಟ್ರಿಷನ್ ಬೇಸ್ಡ್ ಇದೆ ಅದು ನನ್ಗೆ ಗೊತ್ತಿರೋದಿಲ್ಲ. ಸಪೋಸ್ ನೀವೇನಾದ್ರೂ ನಮ್ ಕೋರ್ಸಿಗೆ ಜಾಯ್ನ್ ಆದಾಗ ನೋಡಿ, 3 ತಿಂಗಳವರೆಗೂ ವೇಟ್ ಅಂತೂ ಚೆಕ್ ಮಾಡದೆ ಇರೋದೇ ಇಲ್ಲ ನಾವು, ಹೌದಲ್ವಾ? ಪ್ರತಿ ವಾರ ವೇಟ್ ಚೆಕ್ ಆಗ್ತಾ ಇರುತ್ತೆ. ಸೊ 1 ವಾರ ಮುಗಿದ್ಮೇಲೆ ವೇಟ್ ಚೆಕ್ ಆಗುತ್ತೆ. ವೇಟ್ ಲಾಸ್ ಆಯ್ತು ಅಂದ್ರೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀವಿ. ಸಪೋಸ್ ವೇಟ್ ಲಾಸ್ ಆಗಿರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ಲಾನ್ ಏನಾಗುತ್ತೆ, ಅದು ಚೇಂಜ್ ಆಗುತ್ತೆ, ಮೊಡಿಫೈಡ್ ಆಗುತ್ತೆ. ಮುಂದಿನ ವಾರದಲ್ಲಿ ರಿಸಲ್ಟ್ ಬರೋದಕ್ಕೆ ಹೇಗೆ ನಾವು ಪ್ಲಾನ್ಸ್ ನ ರೆಡಿ ಮಾಡಬೇಕು ಅಂತ ತಿಳ್ಕೊಂಡು ಆ ಒಂದು ಬೇಸ್ ಮೇಲೆ ನಿಮ್ಮ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಸೊ
ನೀವು ಆಲ್ರೆಡಿ ಡಯಟ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ನಿಮ್ದು ವೇಟ್ ಸ್ಟಕ್ ಆಗಿದೆ ಅಂತಿದ್ರು ಕೂಡ ನೀವು ಈ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಯಾಕಂದ್ರೆ ನಾವು ಪ್ರತಿ ವಾರ ಮಾನಿಟರ್ ಮೇಲೆ ಇರ್ತೀವಿ, ಡೈಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ನಿಮಗೋಸ್ಕರನೇ ಒಬ್ರು ಕೋಆರ್ಡಿನೇಟರ್ ಇರ್ತಾರೆ. ನಿಮ್ಮ ಎಲ್ಲ ಕಾಲ್ಸ್ ಗಳನ್ನ ಅಟೆಂಡ್ ಮಾಡೋದಕ್ಕೆ, ನಿಮ್ಮ ಎಲ್ಲ ವಾಟ್ಸ್ಆಪ್ ಕ್ವರೀಸ್ ಗಳನ್ನ ಆನ್ಸರ್ ಮಾಡೋದಕ್ಕೆ ಅವ್ರು ಇರ್ತಾರೆ. ಸೊ ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಕೋರ್ಸ್ ಇಂಟ್ರೊಡಕ್ಷನ್ ನೋಡ್ಕೊಂಡ್ರಿ, ಕಾಮನ್ ಕ್ವಶನ್ ಅಂಡ್ ಆನ್ಸರ್ ನೋಡ್ಕೊಂಡ್ರಿ, ಪ್ರೈಸಿಂಗ್ ಕೂಡ ಗೊತ್ತಾಯ್ತು. ಆದ್ರೂ ಕೂಡ ಮೈಂಡ್ ಅಲ್ಲಿ ಬಂದಿರುತ್ತೆ, ತಿಂಗಳಿಗೆ ಎಷ್ಟು ಕೆಜಿ ವೇಟ್ ಲಾಸ್ ಆಗುತ್ತೆ. ಪ್ರತಿ ತಿಂಗಳು ನೀವು 3-4 kg ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟೇನಾ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಇದು ಆರೋಗ್ಯಕರವಾದ ರೀತಿಯಲ್ಲಿ ನೋಡಿ. ಯಾವುದೇ ರೀತಿ ನೀವು ಊಟ ಕಡಿಮೆ ಮಾಡ್ಸಲ್ಲ, ನಿಮಗೆ ಹೊರಗಡೆ ಕಾಸ್ಟ್ಲಿ ಪ್ರಾಡಕ್ಟ್ಸ್ ತರಿಸೋದಿಲ್ಲ, ಶೇಕು ಸ್ಮೂತೀಸ್ ಅಂತಾನೂ ಕೊಡೋದಿಲ್ಲ, ಸಪ್ಲಿಮೆಂಟ್ಸ್ ಅಂತೂ ನಮ್ಗೆ ಕೊಡೋದೇ ಇಲ್ಲ. ಸೊ ಏನೇ ಕೊಟ್ರು ಕೂಡ ನಾನು ಆಹಾರದ ಮೂಲಕ ನಿಮ್ಗೆ ಚೇಂಜೆಸ್ ಮಾಡ್ತಾ ಇದ್ದೀನಿ. ಅದು ತುಂಬಾನೇ ಸಿಮಿಲರ್ ನಿಮ್ಮ ಮನೆ ಊಟ ಇದ್ದಂಗೆ ಇರುತ್ತೆ, ಇನ್ಫ್ಯಾಕ್ಟ್ ಮನೆ ಊಟನೇ ಇರುತ್ತೆ. ಸೊ ಹಾಗಿದ್ದಾಗ ಏನೂ ಕಾಂಪ್ರಮೈಸ್ ಆಗದೇನೆ 3-4 kg ಆರೋಗ್ಯಕರವಾಗಿ ವೇಟ್ ಲಾಸ್ ಆಗುತ್ತೆ ಅಂದ್ರೆ ಇದು ಅದ್ಭುತವಾದದ್ದೇ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಡ್ರಾಸ್ಟಿಕ್ ಆಗಿ ವೇಟ್ ಲಾಸ್ ಮಾಡ್ಕೊಂಡಾಗ ಅದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ. ನಮ್ಗೆ ಆರೋಗ್ಯ ಹಾಳು ಮಾಡ್ಕೊಂಡು ವೇಟ್ ಲಾಸ್ ಮಾಡ್ಕೊಂಡ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಪ್ರತಿ ತಿಂಗಳು ನೀವು 3-4 kg ಆರಾಮಾಗಿ ವೇಟ್ ಲಾಸ್ ಮಾಡ್ಕೋಬಹುದು. ಯಾರು ಚೆನ್ನಾಗಿ ಎಫರ್ಟ್ಸ್ ಹಾಕ್ತಾರೆ ಅವರು ಇನ್ನೂ ಹೆಚ್ಚಿಗೆ ವೇಟ್ ಲಾಸ್ ಮಾಡ್ಕೊಳ್ತಾರೆ. ಬಟ್ ಅದು ಮಿನಿಮಲ್ ಆಗಿ ಹೇಳ್ತಾ ಇರೋದು. 3 ತಿಂಗಳಲ್ಲಿ ಒಂದು 10-12 kg ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರತಿ ವಾರ ನಿಮ್ದು ಮಾನಿಟರ್ ಇರೋದ್ರಿಂದ ಗ್ರಾಜುವಲಿ ನೀವು ಪ್ರೊಸೆಸ್ ಅಲ್ಲಿ ತಗೊಂಡಾಗ ಬರ್ತೀವಿ. ಇನ್ನೊಂದು ಕ್ವಶನ್ ಇರುತ್ತೆ, ಮ್ಯಾಮ್ ಸಪೋಸ್ ವೇಟ್ ಲಾಸ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಅದನ್ನ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವೇಟ್ ಲಾಸ್ ಆಗ್ಲಿಲ್ಲ ಅಂದ್ರೆ ನಮಗೆ ಫಸ್ಟ್ ಚಿಂತೆ ಆಗುತ್ತೆ. ಪ್ರತಿ ವಾರ ಮಾನಿಟರ್ ಮಾಡ್ತಾ ಇರೋದ್ರಿಂದ 1 ತಿಂಗಳವರೆಗೂ ನಾವು ಮಾನಿಟರ್ ಮಾಡ್ತಾನೆ ಇರ್ತೀವಿ. ನೀವು ಎಲ್ಲಿವರೆಗೂ ಕೋರ್ಸ್ ಜಾಯ್ನ್ ಆಗಿರ್ತೀರಾ ಅಲ್ಲಿವರೆಗೂ ಮಾನಿಟರ್ ಇದ್ದೇ ಇರುತ್ತೆ. ಸೊ ಪ್ರತಿ ವಾರ ವೇಟ್ ಚೆಕ್ ಮಾಡಿದಾಗ ವೇಟ್ ಲಾಸ್ ಆಗ್ಲಿಲ್ಲ ಅಂದ್ರೆ ಮುಂದಿನ ವಾರ ವೇಟ್ ಲಾಸ್ ಆಗೋದಕ್ಕೆ ನಾವ್ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ಬೇಕು, ನೀವೆಲ್ಲಿ ಏನೇನ್ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಇದೆಲ್ಲ ಟ್ರ್ಯಾಕಿಂಗ್ ಇರುತ್ತೆ. ಸೊ ವೇಟ್ ಲಾಸ್ ಆಗ್ಲಿಲ್ಲ ಅಂದ್ರೂ ನಿಮ್ ಜೊತೆ ನಿಂತು ವೇಟ್ ಲಾಸ್ ಮಾಡಿಸಿನೇ ಮುಂದಿನ ತಿಂಗಳಿಗೆ ನಾವು ಕಾಲಿಡ್ಬೇಕಾಗತ್ತೆ. ಇನ್ನು ನಾವು ಕೋರ್ಸ್ಗೆ ಜಾಯ್ನ್ ಆದ್ವಿ, ವೇಟ್ ಲಾಸ್ ಸಹ ಮಾಡ್ಕೊಂಡ್ವಿ, ಆಮೇಲೆ ಏನು ಮತ್ತೆ ರೀಗೇನ್ ಆಗೋದಿಲ್ವಾ ಅಂತ ನೋಡಿ. ಈ 3 ತಿಂಗಳಲ್ಲಿ ನಾನು ನಿಮ್ಗೆ ಏನ್ ಹೇಳ್ಕೊಡ್ತೀನಿ, ಈ 3 ತಿಂಗಳು ಕೋರ್ಸ್ ಏನಾದ್ರು ನೀವು ಜಾಯ್ನ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಬರೀ ಡಯಟ್ ಪ್ಲಾನ್ ಅಂತೂ ಅಷ್ಟೇ ಬಂದಿರೋದಿಲ್ಲ. ಹಂತ ಹಂತವಾಗಿ ಎಲ್ಲವೂ ಡೀಟೇಲ್ಸ್ ಗಳು ಬರ್ತಾ ಇರುತ್ತೆ, ನಿಮ್ಮ ನಾಲೆಜ್ ಎಂಪವರ್ ಆಗ್ತಾ ಇರುತ್ತೆ. 3 ತಿಂಗಳಾದ್ಮೇಲೆ ಸ್ವಂತ ನೀವೇ ಕ್ಯಾಪಬಲ್ ಇರ್ತೀರಾ ನಿಮ್ಮ ಡಯಟ್ ಅನ್ನ ಕಸ್ಟಮೈಸ್ ಮಾಡ್ಕೊಳಕ್ಕೆ. ಸೊ ಅದಷ್ಟೇ ಅಲ್ಲದೆ ನಾವು 3 ತಿಂಗಳು ಕಂಪ್ಲೀಟ್ ಆದ್ಮೇಲೆ ನೀವೇನಾದ್ರೂ ಐಡಿಯಲ್ ವೇಟ್ ರೀಚ್ ಆಗಿದ್ದೀರಾ ಅಂದ್ರೆ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಹೇಳ್ಕೊಡೋ ಜವಾಬ್ದಾರಿ ಕೂಡ ನಮ್ದಾಗಿರುತ್ತೆ. ಯಾಕಂದ್ರೆ ನೀವು 1 ತಿಂಗಳು ಜಾಯ್ನ್ ಆದ್ರೆ ದಟ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ 1 ತಿಂಗಳಲ್ಲಿ ನೀವು 3-4 kg ವೇಟ್ ಲಾಸ್ ಮಾಡ್ಕೊಂಡಿರ್ತೀರಾ. ಅಲ್ಲಿ ನೀವು ಐಡಿಯಲ್ ವೇಟ್ ರೀಚ್ ಆದ್ರೆ ಮಾತ್ರ ಮೇಂಟೆನೆನ್ಸ್ ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. 3 ತಿಂಗಳಲ್ಲಿ ನಿಮ್ಗೆ ನಾಲೆಜ್ ಕೊಡೋದಕ್ಕೂ ನಮ್ಗೆ ಈಸಿ ಆಗುತ್ತೆ, ಕೋರ್ಸ್ ನ ಮುಂದೆ ತಗೊಂಡೋಗೋದಕ್ಕೂ ಈಸಿ ಆಗುತ್ತೆ, ಪ್ಲಾನ್ಸ್ ಗಳು ಅಪ್ಗ್ರೇಡ್ ಆಗುತ್ತೆ, ಸಿಕ್ಕಾಪಟ್ಟೆ ರೆಸಿಪೀಸ್ ಗಳು ಶೇರ್ ಆಗಿರುತ್ತೆ. ಸೊ ನಿಮ್ ನಾಲೆಜ್ ಎಂಪವರ್ ಆಗಿರೋದ್ರಿಂದ ನೀವು 3 ತಿಂಗಳ ನಂತರ ಕೂಡ ಇಷ್ಟೇ ಆರಾಮಾಗಿ ನಿಮ್ಮ ಡಯಟ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ವೇಟ್ ರೀಗೇನ್ ಆಗೋದಿಲ್ಲ ಅಂತ ನಾನ್ ನಿಮ್ಗೆ ಹೇಳ್ತಾ ಇಲ್ಲ. ಇದು ಯಾರು ಹೇಳ್ತಾ ಇದಾರೆ ಅಂದ್ರೆ ಹಿಂದೆ ಏನು 5,000 ಕ್ಲೈಂಟ್ಸ್ ಏನು ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ ನಮ್ ಟೀಮ್ ಕಡೆಯಿಂದ, ಅವರು ಹೇಳಿರುವಂತಹ ಮಾತು. ಅವರು ನಮ್ಗೆ ಮೆಸೇಜ್ ಹಾಕ್ತಾರೆ, ಮ್ಯಾಮ್ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಆದ್ರೂ ಕೂಡ ನಾನು ಐಡಲ್ ವೇಟ್ ಅನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಆ ಒಂದು ಒಪಿನಿಯನ್ ಮೇಲೆ ನಾನು ನಿಮಗೆ ಇಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರೋದು. ಯಾವಾಗ ನೀವು ಹೆಲ್ದಿ ರೂಟೀನ್ ಅನ್ನ ಫಾಲೋ ಮಾಡ್ತೀರೋ ಅಲ್ಲಿ ಸಸ್ಟೈನಬಿಲಿಟಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮೆಲ್ಲಾ ಕ್ವಶನ್ಸ್ ಗಳಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದ್ರೂ ಡೌಟ್ ಇದೆ, ಇನ್ನೂ ಏನಾದ್ರೂ ಕ್ವಶನ್ಸ್ ಇದೆ ಅಂದ್ರೆ ನೀವೇನ್ ಮಾಡ್ಬೇಕು, ಕಸ್ಟಮರ್ ಕೇರ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನ ತಿಳ್ಕೊಂಡು ಕೋರ್ಸಿಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಇದು ಅದ್ಭುತವಾದ ಕೋರ್ಸ್ ಆಗಿದೆ. ನಿಮ್ಮ ಜೀವನದಲ್ಲಿ ತುಂಬಾನೇ ಉತ್ತಮ ರೀತಿಯಾದಂತಹ ಬದಲಾವಣೆಯನ್ನ ತಂದುಕೊಡುತ್ತೆ. ಇಲ್ಲಿ ಈ ಒಂದು ಕೋರ್ಸ್ ಅಲ್ಲಿ ನೀವು ಬರೀ ನಿಮ್ಮ ವೇಟ್ ಲಾಸ್ ಅಷ್ಟೇ ಮಾಡ್ಕೊಳ್ಳೋದಿಲ್ಲ, ಅಲ್ಲದೆ ನಿಮ್ಮ ಎಂಟೈರ್ ಫ್ಯಾಮಿಲಿನ ಹೇಗೆ ನೋಡ್ಕೋಬೇಕು ಅನ್ನೋ ಒಂದು ಕ್ಲಿಯರೆನ್ಸ್ ಕೂಡ ನಿಮ್ಗೆ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ಬಹುದು.